ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಯದುವೀರ್ ಜೊತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ನೋಡಿರ್ತೀರಾ, ಯದುವೀರ್ಗೆ ಶಾಪಿಂಗ್ ಮಾಡಕ್ ಹೋದಾಗ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಒಂದು ಕ್ವಿಕ್ ಆಗಿ ರಿವ್ಯೂ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಬ್ಯಾಕ್ ಪ್ಯಾಕ್ ಮಾಡಬೇಕು, ಅದಕ್ಕೋಸ್ಕರ ಅವಾಗ ಆಗಲ್ಲ. ಇವಾಗಲೇ ನಂಗೆ ಟೈಮ್ ಸಿಕ್ಕಿದೆ, ಅವಾಗಲೇ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಇವನ್ಗೆ ಬೇಕಾಗಿರೋ ಫೀಡಿಂಗ್ ಸ್ಟಾರ್ಟ್ ಆಯ್ತಲ್ವಾ ಇವಾಗ. ಇವನ್ಗೆ ಅಂದ್ರೆ ಸಾಲಿಡ್ ಫುಡ್, ಲಿಕ್ವಿಡ್ ಎಲ್ಲ, ವಾಟರ್ ಎಲ್ಲ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಎಸೆನ್ಷಿಯಲ್ ಐಟಮ್ಸ್ ಇವ್ಗೆ ಬೇಕಾಗಿತ್ತು ಫೀಡಿಂಗ್ದು. ಅದಕ್ಕೋಸ್ಕರ ಶಾಪಿಂಗ್ ಮಾಡಿದೆ. ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊತಾ ಇದೀನಿ. ಇದು ಯಾರಾದ್ರೂ ನೀವು ಮದರ್ಸ್ ಇದ್ರೆ ಏನ್ ಪರ್ಚೇಸ್ ಮಾಡಬೇಕು, ಬೇಬಿಗೆ ಯಾವ ಬ್ರ್ಯಾಂಡ್ ಮಾಡಬೇಕು ಅಂತ ಒಂದು ಐಡಿಯಾ ಬರ್ಲಿ ಅನ್ನೋದಕ್ಕೋಸ್ಕರ ಮಾತ್ರ. ನಿಮ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ, ನೀವು ಐಟಮ್ಸ್ ನೆಲ್ಲ ಹೇಳ್ತೀರಾ, ಅದ್ರ ಪ್ರೈಸ್ ಹೇಳಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪ್ರೈಸ್ ಕೂಡ ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಎಷ್ಟು ಕೊಟ್ಟಿದ್ದೀನಿ ಯಾವ ಐಟಮ್ಗೆ ಅಂತ ಹೇಳಿ. ನಿಮ್ಗೆ ಇದೆಲ್ಲ ಪ್ರಾಡಕ್ಟ್ಸ್ ನಿಮ್ಮ ಏರಿಯಾನಲ್ಲಿರೋ ಹತ್ತಿರದಲ್ಲಿರೋ ಮಾಮ್ ಅಂಡ್ ಮೀ ಆಗಿರ್ಬೋದು, ಬೇಬಿ ಹಗ್ ಆಗಿರ್ಬೋದು, ಯಾವ್ದಾದ್ರು ಒಂದು ಶಾಪ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಆನ್ಲೈನ್ ಅಲ್ಲೂ ನೀವು ಪರ್ಚೇಸ್ ಮಾಡಬಹುದು. ಆನ್ಲೈನ್ಗಿಂತ ನಿಮ್ಗೆ ಸ್ವಲ್ಪ ಶಾಪ್ ಹೋದ್ರೆ ಇದು ಅಂದ್ರೆ ವೆರೈಟಿ ಸಿಗತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ನೀವಲ್ಲಿ ಶಾಪಿಂಗ್ ಮಾಡಬಹುದು. ನಾನು ಫಸ್ಟ್ ಏನ್ ಮಾಡಿದೆ, ಇದು ಸಿಪ್ಪರ್, ಸೂಪರ್ ಸಿಪ್ಪರ್ ಅಂತ, ಇದು ಲವ್ ಲ್ಯಾಪ್ ಅವ್ರದ್ದು, ಕಾಣಿಸ್ತಾ ಇದೆಯಾ? ಲವ್ ಲ್ಯಾಪ್ ಅವ್ರದ್ದು ಇದನ್ ಮಾಡಿದೆ. ಆಕ್ಚುಲಿ ನಾನು ಫಸ್ಟ್ ಒಂದು ಬೇರೆ ತಗೊಂಡಿದ್ದೆ, ಅದು ಬೇಡ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಲವ್ ಲ್ಯಾಪ್ ಅವ್ರದ್ದು ಸಿಪ್ಪರ್. ಇದು ಈ ತರ ಕಾಣಿಸ್ತಾ ಇದೆ ನೋಡಿ. ಈ ತರ ಇಲ್ಲಿ ಒಂದು ಬಟನ್ ಇರುತ್ತೆ, ಈ ತರ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಹಿಂಗ್ ಮಾಡ್ಬಿಟ್ಟು ಇಲ್ಲಿಂದ ಇದು ಬೇಬಿ ಸಕ್ ಮಾಡಿದ್ರೆ ಇಲ್ಲಿಂದ ನೀರ್ ಬರುತ್ತೆ. ಇದು ನೀರ್ ಕುಡಿಯೋ ಬಾಟಲ್. ಇದು ಈ ತರ ಆರ್ಡರ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ? ವಿಸಿಬಲ್ ಆಗ್ತಾ ಇದೆ ಅಂತ ಅನ್ಕೊಂತಿದ್ನಿ. ಈ ತರ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇದ್ರೊಳಗಡೆ ಸ್ಟೀಲ್ ಇದು. ನಾವು ಫಸ್ಟ್ ಪ್ಲಾಸ್ಟಿಕ್ ತಗೊಂಡಿದ್ವಿ, ಬೇಡ ಅಂತ ಹೇಳ್ಬಿಟ್ಟು ಇದು ಲವ್ ಲ್ಯಾಪ್ ಬ್ರ್ಯಾಂಡ್ದವ್ರದ್ದು ಲವ್ ಲ್ಯಾಬ್ ಬ್ರ್ಯಾಂಡ್ದು ಸ್ಟೀಲ್ದಿತ್ತು. ಸ್ಟೀಲ್ದು ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡೆ. ಇದಕ್ಕೆ ಪ್ರೈಸ್ ಬಂದು 1499, ಅಂದ್ರೆ 1500 rupees ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನೇ ಪ್ರಿಫರ್ ಮಾಡಿದೆ ನಾನು. ಇದು ಫಸ್ಟ್ ನಿಮ್ಗೆ ಸಿಪ್ಪರ್ ಬಾಟಲ್ ಇದು ತಗೊಂಡಿರೋದು. ಇದನ್ನ ಕಾಣಿಸ್ತಾ ಇದೆಯಾ? ಈ ತರ ಕಾಣಿಸುತ್ತೆ. ಹ್ಯಾಂಡಲ್ ಚೆನ್ನಾಗಿದೆ ಹೋಲ್ಡ್ ಮಾಡಕ್ಕೆ, ಬೇಬಿಗೆ ಒಂದು 2 years ವರ್ಗು ಮಾಡಬಹುದು ಅಂತ. ಇದ್ರದ್ದು ಪ್ರೈಸ್ ಬಂದು 1500. ನೆಕ್ಸ್ಟ್ ಇದು ಫುಡ್ ಫೀಡರ್. ಇದು ಕೂಡ ಲವ್ ಲ್ಯಾಪ್ ಅವ್ರದೇ ಫುಡ್ ಫೀಡರ್ ಬಂದು. ಇದನ್ನು ಅದೇ ಬ್ರ್ಯಾಂಡ್ ತಗೊಂಡೆ, ಚೆನ್ನಾಗಿತ್ತು. ನಾನು ಫಸ್ಟ್ ಇನ್ನೊಂದು ನೋಡಿದ್ದೆ, ಅದು ಪ್ಲಾಸ್ಟಿಕ್ ಇತ್ತು, ಬಟ್ ಅದು ಬೇಡ ಅಂತ ಹೇಳ್ಬಿಟ್ಟು ಇದು ಸಿಲಿಕಾನ್ದು ಇದೆ. ಈ ತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ಈ ತರ ಇದೆ. ಈ ತರ ಓಪನ್ ಮಾಡಿದ್ರೆ ಇದರಲ್ಲಿ ಫುಡ್ ಹಾಕ್ಬಿಟ್ಟು ಹಿಂಗೆ ಸ್ಪೂನ್ ತರ ಇದೆಯಲ್ವಾ, ಸಾಫ್ಟ್ ಇದೆ ತುಂಬಾ. ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಎಷ್ಟು ಬೇಕು ಅಷ್ಟೇ ಹೋಗುತ್ತೆ. ಈ ತರ ಇದೆ. ಇದೊಂದು ತಗೊಂಡೆ. ಇದು ಕೂಡ ಲವ್ ಲ್ಯಾಪ್ ಅವ್ರದ್ದೆ. ಇದ್ರದ್ದು ಪ್ರೈಸ್ ಬಂದು 400. ಫುಡ್ ಫೀಡರ್ ಪ್ರೈಸ್ ಬಂದು 400. ಮತ್ತೆ ಲವ್ ಲ್ಯಾಪ್ ಅವ್ರದ್ದು ಬ್ರ್ಯಾಂಡ್ ಇದು ಅವ್ರದ್ದೇ ತಗೊಂಡಿದ್ದೀನಿ. ಸಿಲಿಕಾನ್ ಇದೆ. ಇದ್ರಲ್ಲಿ ತುಂಬಾ ವೆರೈಟಿ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಬಟ್ ನನ್ಗೆ ಇಷ್ಟ ಆಯ್ತು. ನೆಕ್ಸ್ಟ್ ಸಾಕ್ಸ್ ತಗೊಂಡಿದ್ದೀನಿ. ಇದು 100 rupees ಅಷ್ಟೇ. ಇದು ಯಾವ್ದಾದ್ರು ನಿಮ್ಗೆ ಸಾಕ್ಸ್ ಯಾವ್ದಾದ್ರು ಬ್ರ್ಯಾಂಡ್ ಅದು ತಗೋಬಹುದು. ಇದೆರಡು ತಗೊಂಡೆ. ನೆಕ್ಸ್ಟ್ ಇದು ನಿಬ್ಲರ್ ಪಸಿಫೈರ್ ಅಂತ ಹೇಳ್ತಾರೆ. ಇದು ಒಂದು ತಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ಒಂಥರ ಫ್ರೂಟ್ ಹಾಕ್ಬಿಟ್ಟು ನಾವು ಹೋಲ್ಡ್ ಮಾಡಕ್ಕೆ ಇಲ್ಲಿ ಹ್ಯಾಂಡಲ್ ಇದೆ. ಈ ತರ ಇದನ್ನ ಕೊಟ್ರೆ ಏನಾದ್ರೂ ಆರೆಂಜು ಏನಾದ್ರೂ ಕೊಟ್ರೆ ಇಲ್ಲಿ ಫುಡ್ ಹಾಕೊಟ್ರೆ ಸುಮ್ನೆ ಅವರು ತಿಂತಾ ಇರ್ತಾರೆ. ಇದು ಬಂದ್ಬಿಟ್ಟು ಬಡ್ಸ್ ಬಡಿಯೋರ್ದು ಬ್ರ್ಯಾಂಡ್. ಇದು ಲವ್ ಲ್ಯಾಪ್ ಅವ್ರದಲ್ಲ, ಬಡ್ಸ್ ಬಡಿಯೋರ್ದು ಬ್ರ್ಯಾಂಡ್. ನೋಡಿ ಈ ತರ ಕಾಣಿಸ್ತಾ ಇದೆ.
ಇಲ್ಲೆಲ್ಲ ಕೊಟ್ಟಿದ್ದಾರೆ ಏನೇನ್ ಫ್ರೂಟ್ ಎಲ್ಲ ಹಾಕ್ಬೋದು ಅಂತ ಹೇಳಿ. ಯಾಕಂತಂದ್ರೆ ತುಂಬಾ ಹಠ ಮಾಡುವಾಗ ಒಂದು ಫ್ರೂಟ್ ನ ಇದರಲ್ಲಿ ಸ್ವಲ್ಪ ಸಾಫ್ಟ್ ಆಗಿರೋದು ಹಾಕೊಡ್ಬೇಕು. ಇದ್ರಲ್ಲಿ ಒಂದು ಫ್ರೂಟ್ ನ ಹಾಕೊಟ್ರೆ ಚೆನ್ನಾಗಿ ಆಟ ಆಡ್ಕೊಂಡು ತಿಂತಾರೆ ಅನ್ನೋದು ಕಾರಣಕ್ಕೋಸ್ಕರ ಅಷ್ಟೇ. ಇದ್ರ ರೇಂಜ್ ಬಂದ್ಬಿಟ್ಟು 250 ರುಪೀಸ್. ಇದು ಚೆನ್ನಾಗಿತ್ತು ಕ್ವಾಲಿಟಿ. ಬಡ್ಸ್ ಬಡಿಯೋದು ಬ್ರ್ಯಾಂಡ್ ಇದು. ನೆಕ್ಸ್ಟ್ ಟಂಗ್ ಕ್ಲೀನರ್ ಅಂತ ತಗೊಂಡೆ. ಇದ್ರದ್ದು ರೇಟ್ ಬಂದ್ಬಿಟ್ಟು 150 ರುಪೀಸ್. ಈ ಬ್ರ್ಯಾಂಡ್ ಬಂದು ಮಿಮಿ ಅವ್ರದ್ದು ನೋಡಿ, ಮಿಮಿ ಬ್ರ್ಯಾಂಡ್ ಟಂಗ್ ಕ್ಲೀನರ್. ಸುಮ್ನೆ ಇದೊಂದು ಬೇಬಿ ಸೋಪ್ ತಗೊಂಡ್ ಬಂದಿದ್ದೆ, ಯಾಕಂದ್ರೆ ಊರಿಗೆ ಹೋಗ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ ಹಿಮಾಲಯ ತಗೊಂಡ್ ಬಂದೆ ಬೇಬಿ ಸೋಪ್ನ. ಇವತ್ತಿನ ಒಂದು ಶಾಪಿಂಗ್ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.